ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಒಂದರಲ್ಲಿ ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ ಅಥವಾ ಪೂರ್ವಸಿದ್ಧ ಪರೀಕ್ಷೆಯ ಇತಿಹಾಸ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ವಿ. ಇದು ಬಂದ್ಬಿಟ್ಟು ಬೇರೆ ಡಿಸ್ಟ್ರಿಕ್ಟ್ನ ಕ್ವಶನ್ ಪೇಪರ್ ಇದಾಗಿದೆ, ಆದರೂ ಕೂಡ ವೆರಿ ಇಂಪಾರ್ಟೆಂಟು. ಯಾಕಂತ ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೇಳಿದಾರಲ್ಲ ಅದ್ರ ಜೊತೆಗೆ ಕೆಲವೊಂದು ಕ್ವಶನ್ ಕೂಡ ರಿಪೀಟ್ ಆಗ್ತವೆ. ಆಲ್ಮೋಸ್ಟು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಸೇಮ್ ಇದೇ ರೀತಿ ಕ್ವಶನ್ ಪೇಪರ್ ನಾಳೆ ನಮ್ಮ ಎಕ್ಸಾಮ್ನಲ್ಲಿ ಇರ್ತದೆ. ಆದ್ದರಿಂದ ಮಿಸ್ ಮಾಡದೆ ಕೊನೆಯವ್ರು ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತಂದರೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸದಾಗಿ ವಿಡಿಯೋನ ಯಾರು ನೋಡ್ತಿದ್ದೀರಾ ತಪ್ಪದು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ನಿಮಗೆ ಅನಾಲಿಸಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಅದರ ಜೊತೆಗೆ ಫಿಕ್ಸ್ ಕ್ವಶನ್ ಆದರೆ ಕೊಡ್ತೀನಿ. ಅವೇ ಎಕ್ಸಾಮ್ ಬರುವಂಥದ್ದು ಮತ್ತು ಕ್ವಶನ್ ಪೇಪರ್ಸು. ಸೊ ಎಲ್ಲ ಕೂಡ ಫ್ರೀ ಆಗಿರ್ತದೆ. ತಪ್ಪದೆ ವೆರಿ ಇಂಪಾರ್ಟೆಂಟು, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರೆ ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ತಪ್ಪದೆ ಒಬ್ರಿಗಾದರೂ ಶೇರ್ ಮಾಡಿ. ತಪ್ಪದೆ ಶೇರ್ ಮಾಡ್ತೀವಿ. ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ವಾಟ್ಸಪ್ ಚಾನಲ್ ಇದೆ. ಸೊ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಎರಡು ಕೂಡ ಜಾಯ್ನ್ ಆಗಿ ಅಲ್ಲಿ ನಿಮಗೆ PDF ಸಿಗ್ತವೆ. ಸೊ ಮೊದಲಾಗಿ ಗರಿಷ್ಠ ಅಂಕಗಳು 80 ಇರ್ತವೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 39, 3 ಗಂಟೆಗಳು. ಸೊ ಭಾಗ ಎಲ್ಲಿ ನಿಮಗೆ 5 ಮಲ್ಟಿಪಲ್ ಇರ್ತವೆ. ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಸೊ ಅದೇ ರೀತಿ ಸೇಮ್ ಇರ್ತವೆ, ಆದರೆ ಕ್ವಶನ್ ಚೇಂಜ್ ಆಗ್ತದೆ. ಬಟ್ ಎ ಕ್ವಶನ್ ನಂಬರ್ 1 ಎ ಪ್ರತಿಪಾದನೆ ಇದೆ, ಬಿ ಕಾರಣ. ಸೊ ಇದೇ ರೀತಿ ಕ್ವಶನ್ ಕೇಳ್ತಾರೆ ಫಿಕ್ಸು. ನೀವು ನೆಕ್ಸ್ಟು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಗ್ರಂಥವನ್ನು ಸಂಶೋಧಿಸಿದವರು ಯಾರು, ಯಾವುದಾಗ್ತದೆ. ಸೊ ಇದೇ ರೀತಿ ಕ್ವಶನ್ ಕೇಳ್ತಾರೆ. ಸೊ ಪ್ರತಿಯೊಂದು ಕ್ವಶನ್ ನೋಡ್ಕೊಳ್ಳಿ. 5ಕ್ಕೆ 5 ಇದು ಮಲ್ಟಿಪಲ್ ಇವು. ಅದಾದ್ರೆ ನಮಗೆ ಸೆಕೆಂಡ್ ಮನೆಯಲ್ಲಿ ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅದೆಲ್ಲ ಮೇಲೆ ಆನ್ಸರ್ ಕೊಟ್ಟಿರ್ತಾರೆ, ನೋಡಿಬಿಟ್ಟು ಬರೋದಷ್ಟೇ. ಸೊ ನೋಡ್ಕೊಳ್ಳಿ, ನಿಮ್ಮ ಬುಕ್ನಲ್ಲಿ ಇರ್ತವೆ ಆನ್ಸರು ಆ್ಯಂಡ್ ನಿಮಗೆ ನೋಟ್ಸಲ್ಲಿ ಕೂಡ ಇರ್ತವೆ ಆನ್ಸರ್ ನೋಡ್ಕೊಳ್ಳಿ. ಥರ್ಡ್ ಮನೆಯಲ್ಲಿ ಕೆಳಗಿನಲ್ಲಿ ಹೊಂದಿಸಿ ಬರೆಯಿರಿ 5 ಇರ್ತವೆ ನಿಮಗೆ. ನೋಡ್ಕೊಳ್ಳಿ ಯಾವ ರೀತಿ ಕೇಳ್ತಾರೆ ಏನು ಅಂತ. ಆಮೇಲೆ ನಿಮಗೆ ಫೋರ್ತ್ ಮನೆಯಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯ ಉತ್ತರಿಸಿ. 5 ಮಾರ್ಕ್ಸಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರ್ತವೆ, ಅಂದರೆ 1 ಮಾರ್ಕ್ಸಿನ ಕ್ವಶನ್ಸು ಬರೀಬೇಕು. ಅದಾದ ನಂತರ ನಮಗೆ ಭಾಗ ಬಿ ಯಲ್ಲಿ ಈ ಕೆಳಗಿನ ಯಾವುದಾದ್ರು 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ. 8 ಪ್ರಶ್ನೆ ಬರೀಬೇಕು, ಚಾಯ್ಸ್ ಇರ್ತವೆ, ಜಸ್ಟು 8 ಮಾತ್ರ ಬರೀಬೇಕು. ಟೋಟಲಿಗೆ 16 ಮಾರ್ಕ್ಸು. ಪ್ರತಿಯೊಂದಕ್ಕೂ 2 ಅಂಕ ಇರ್ತವೆ. ನೋಡ್ಕೊಳ್ಳಿ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದಾರೆ ನೋಡ್ಕೊಳ್ಳಿ. ಅದೇ ರೀತಿ ಕ್ವಶನ್ ಆದರೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಪ್ಯಾಲಿಯೋಥಿಕ್ ಪದದ ಅರ್ಥವೇನು. ಇಲ್ಲಿ ಪ್ಯಾಲಿಯೋಥಿಕ್ ಇದಾರಲ್ಲ, ನಿಮಗೆ ಮೆಸೋಲಿಥಿಕ್ ಕೇಳ್ಬೋದು, ನಿಯೋಲಿಥಿಕ್ ಕೇಳ್ಬೋದು. 3 ಮರಲ್ಲಿ ಫಿಕ್ಸು. ನೀವು ಜೈನ ಧರ್ಮದ 2 ಪಂಗಡ ಕೇಳಿದಾರಲ್ಲ, ಅಲ್ಲಿ ಬೌದ್ಧ ಧರ್ಮದ 2 ಪಂಗಡ ಕೇಳ್ಬೋದು. ಸೊ ಇಷ್ಟೇ ಸಿಂಪಲ್ ನೋಡಿ, ತುಂಬ ಏನು ಚೇಂಜ್ ಮಾಡೋದಿಲ್ಲ ಅವರು, ಇಷ್ಟೇ ಚೇಂಜಸ್ ಮಾಡ್ತಾರೆ ಮಾಡಿದರೆ. ಅರ್ಥ ಆಯ್ತಾ. ಮೌರ್ಯದ ಕಾಲದ 2 ಪ್ರಾಂತೀಯ ರಾಜಧಾನಿ, ಇಲ್ಲಿ ಮೌರ್ಯದ ಕೇಳಿದರೆ ಅಲ್ಲಿ ಬೇರೆ ರಾಜ್ಯದ್ದು ಕೇಳ್ಬೋದು ಅಥವಾ ಇದನ್ನೇ ಕೂಡ ಕೇಳ್ಬೋದು. ಇನ್ನು ಹರ್ಷದ 2 ಸಾಹಿತ್ಯ ಕೃತಿ ಕೇಳಿದಾರಲ್ಲ, ಬೇರೆ ಯಾವ ಕವಿ ಅಥವಾ ಕೃತಿಯ ರಾಜರ ಸಾಹಿತ್ಯ ಕೃತಿಗಳನ್ನ ಕೇಳ್ಬೋದು. ಅಷ್ಟೇ, ತುಂಬ ಸಿಂಪಲ್ಲು. ನೋಡ್ಕೊಳ್ಳಿ ಭಾಗ ಸಿ. ಇನ್ನು ಇಲ್ಲಿ 5 ಅಂಕಗಳ 2 ಪ್ರಶ್ನೆನ ಬರೀಬೇಕು. ನೀವು 4ನ ಕೊಟ್ಟಿರ್ತಾರೆ, ಯಾವುದಾದ್ರು 2ನ ಬರೀಬೇಕು. ಭಾರತದ ಇತಿಹಾಸ ಮೇಲೆ ಭೂಗೋಳದ ಪ್ರಮಾಣ ಸಂಕ್ಷಿಪ್ತವಾಗಿ ವಿವರಿಸಿ. 4 ಕೂಡ ಇಂಪಾರ್ಟೆಂಟು. 4ರಲ್ಲಿ ಒಂದಾದರೂ ಫಿಕ್ಸ್ ಕೇಳ್ತಾರೆ ನಿಮಗೆ, ನೋಡ್ಕೊಳ್ಳಿ ನಾಳೆಗೆ. ಸೊ ಟೋಟಲಾಗಿ 10 ಮಾರ್ಕ್ಸು, 5 ಅಂಕಗಳ 2 ಬರಬೇಕು. ಇನ್ನು ಭಾಗ ಡಿಯಲ್ಲಿ 10 ಅಂಕಗಳ 2ನ ಬರಬೇಕು. 4ನ ಕೊಟ್ಟಿರ್ತಾರೆ, 2ನ ಬರಬೇಕು. ಇದರಲ್ಲಿ ಕೂಡ ಒಂದು ಬರ್ಬೋದು, ಆಲ್ಮೋಸ್ಟು ವೆರಿ ಇಂಪಾರ್ಟೆಂಟು. ನೋಡ್ಕೊಳ್ಳಿ. ಇನ್ನು ಭಾಗ ಇ ಯಲ್ಲಿ ಮೇನಾಗಿ ನಿಮಗೆ ಕಾಲಾನುಕ್ರಮ ಇರ್ತದೆ 4. ಯಾವೆಲ್ಲ ಕೇಳುವಂತ ನೋಡ್ಕೊಳ್ಳಿ. ಇಲ್ಲಿ ಯಾವೆಲ್ಲ ಕೇಳಿದಾರಲ್ಲ ಅವೇ ಚಾಪ್ಟರ್ ಮೇಲೆ ನೋಡ್ಕೊಳ್ಳಿ. ಇಲ್ಲಿ ಯಾವ ಚಾಪ್ಟರ್ನಲ್ಲಿ ಕೇಳಿದರೆ ಅವೇ ಪಾಠದ ಮೇಲೆ ನೋಡ್ಕೊಳ್ಳಿ, ಅವೇ ಆದರೆ ಬರ್ತವೆ. ಇನ್ನು ನೆಕ್ಸ್ಟು ನಿಮಗೆ 10 ಮಾರ್ಕ್ಸಿಗೆ ಮ್ಯಾಪ್ ಕೊಟ್ಟಿರ್ತಾರೆ. ಮ್ಯಾಪನ್ನು ತೆಗೆದ್ಬಿಟ್ಟು ನೀವು ಗುರುತಿಸ್ಬೇಕು. 5 ಸ್ಥಳಗಳನ್ನ ಗುರುತಿಸ್ಬೇಕು ಮತ್ತು ಅದ್ರ ಬಗ್ಗೆ 1 ಸಲ ಆದರೂ 2 ಸಲ ಆದರೂ ವಿವರಣೆ ಬರೀಬೇಕು. ಟೋಟಲಿಗೆ 5 ಮಾರ್ಕ್ಸು ಗುರುತಿಸೋದಕ್ಕೆ, 5 ಮಾರ್ಕ್ಸು ನಿಮಗೆ ಬರೆಯೋದಕ್ಕೆ. ನಿಮ್ಮ ಮ್ಯಾಪ್ ಕೊಡೋದು ನಿಮ್ಮ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಕೊಡ್ಬೋದು, ಕೊಡದೇನೂ ಇರ್ಬೋದು. ಮ್ಯಾಪನ್ನು ಕೊಡ್ಬೋದು, ಕೊಡದೇನೇ ಇರ್ಬೋದು. ಯಾವುದಕ್ಕೂ ಒಂದು ಸಲ ಕೇಳ್ಕೊಳ್ಳಿ. ಮ್ಯಾಪ್ ತೊಗೊಂಬಂದರೆ ನೀವಾದರೆ ಜಿರಾಕ್ಸ್ ತಗೊಂಡು ಹೋಗಬೇಕು. ಅವ್ರಿಗೆ ಕೊಡ್ತೀನಿ ಅಂದರೆ ಕೊಡ್ಬೋದು, ಆಲ್ಮೋಸ್ಟ್ ಕೊಡ್ಬೋದು. ಇನ್ನು ಕೆಳಗಡೆ ಬಂದುಬಿಟ್ಟು ದೃಷ್ಟಿ ವಿಕಲಚೇತನರಿಗೆ ಮಾತ್ರ, ನಿಮಗೆ ಅದರ ಸಂಬಂಧ ಬರೋದಿಲ್ಲ. ಇನ್ನು ಈಗ ನಾನು ಕನ್ನಡ ಹಿಡ್ಕೊಂಡು ಪ್ರತಿಯೊಂದು ಸಬ್ಜೆಕ್ಟ್ನ ಅಪ್ಲೋಡ್ ಮಾಡಿ ಚಾನಲ್ ಇರ್ತವೆ. ಮತ್ತು ಅಷ್ಟೇ ಇಂಪಾರ್ಟೆಂಟು ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು ಮಾಡ್ಕೊಳ್ಳಿ. ಮತ್ತು ಒಬ್ಬರಿಗಾದರೂ ಫ್ರೆಂಡ್ಸಿಗೆ ಶೇರ್ ಮಾಡಿ, ತಪ್ಪದೆ ಶೇರ್ ಮಾಡಿ, ಅವರು ಕೂಡ ಗೊತ್ತಾಗಲಿ ಇದೇ ರೀತಿ ಕ್ವಶನ್ ಬರ್ತದೆ ಏನಂತ. ಸೊ ಥ್ಯಾಂಕ್ ಯು ಸೊ ಮಚ್.